ಇವಾಗ ಎಷ್ಟು ಸೈಲೆನ್ಸ್ ಆಗಿ ಒಂದು ಸಿನಿಮಾ ಬಂದು ಈ ಸಿನಿಮಾ ಆದಮೇಲೆ ಒಂದು ಸೆಕೆಂಡು ಈ ಟೈಟಲ್ ಕಾರ್ಡು ಎಲ್ಲ ಮರೆಸ್ಬಿಟ್ಟು ಒಂದು ಸತಿ ಯೋಚನೆ ಮಾಡ್ತೀವಿ. ಅಷ್ಟು ಸೈಲೆಂಟ್ ಮಾಡ್ಬಿಡುತ್ತೆ ಈ ಸಿನಿಮಾನ. ಫಸ್ಟ್ ಆಫ್ ಆಲ್ ಏನಂದರೆ, ನನಗೆ ರಾಜ್ಗುರು ದ ಫಿಲ್ಮ್ಸ್ ಡೈರೆಕ್ಟ್ರು ಬಂದು ನನಗೆ ಲಿಟ್ರಲಿ ಒಂದು 10 ಇಯರ್ಸಿಂದ ನನಗೆ 10 ಇಯರ್ಸಿಂದ ಅವ್ರು ಮಾಡ್ತಾ ಇರೋ ಒಂದು ಪ್ರಯತ್ನ ಆಗಿರಲಿ, ಮಾಡ್ತಾ ಇರೋಂಥ ಸ್ಕ್ರಿಪ್ಟ್ಸ್ ಆಗಿರಲಿ, ಅದು ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು, ಪ್ರೊಡ್ಯೂಸರ್ ಹಿಡಿದು ಹೀರೋ ಸರ್ನ ಹಿಡಿದು ಪ್ರತಿಯೊಂದು ಮಾಡೋಕ್ಕೆ ಬಂದರು. ಆ ಪ್ರಾಸೆಸ್ ನನಗೆ ಗೊತ್ತಿತ್ತು. ಈ ಸಿನಿಮಾ ಬೇರೆ ಯಾವುದೇ ಹೀರೋ ಮಾಡಿದರೂ ನನ್ನ ಪ್ರಕಾರ ಇಷ್ಟು ಕನ್ವಿನ್ಸಿಗಾಗಿ ಮಾಡಿರಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿರುವಂಥವ್ರು ನಮ್ಮ ಗೌರಿ ಸರ್. ನನಗೆ ಆ್ಯಸ್ ಅನ್ ಆಡಿಯನ್ಸ್ ತುಂಬಾ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಮಾತು ಬರ್ತಾಯಿಲ್ಲ. ಬಿಕಾಸ್ ಪ್ರತಿಯೊಬ್ಬರು ಆ್ಯಸ್ ಆ್ಯಕ್ಟರ್ಸು, ಆ್ಯಸ್ ಅನ್ ಓವರ್ ಆಲ್ ಒಂದು ಫಿಲಮ್ನ ನೋಡಬೇಕಂದ್ರೆ ಹೊಸ ತಂಡ ಅಂತ ನೀವು ಲೆಕ್ಕಾಚಾರ ತೊಗೊಂಡ್ರು ತುಂಬ ಅಚ್ಚುಕಟ್ಟಾಗಿ, ತುಂಬ ಡಿಫ್ರೆಂಟಾಗಿ ಮಾಡಿದೆ. ಸಿನಿಮಾನ ಬಂದು ನೋಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ಎಲ್ರಿಗೂ ಸಿನಿಮಾ ರೀಚ್ ಆಗುತ್ತೆ. ಪ್ರತಿಯೊಬ್ಬರು ಬಂದು ಸಿನಿಮಾನ ನೋಡ್ತಾರೆ. ಪಬ್ಲಿಕ್ಕಿಗೆ ಈ ಸಿನಿಮಾ ರೀಚ್ ಮಾಡಿಸಿ ಅಂತ ಒಬ್ಬೊಬ್ರಿಗೆ ಕೇಳ್ತೀನಿ ನಾನು ಅಷ್ಟೇ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಸರ್, ನಿಮ್ಮ ಟೀಮಿಗೆ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಫಿಲ್ಮ್. ಥ್ಯಾಂಕ್ ಯು ವೆರಿ ಮಚ್. ಸುನಿ ಸರ್.